ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಕ್ಕಳೇ, ಈ ಅವಧಿಯಲ್ಲಿ 7ನೇ ತರಗತಿ ವಿಜ್ಞಾನ ವಿಷಯದ ಅಧ್ಯಾಯ 4 ಉಷ್ಣ ಘಟಕದ ಭಾಗ 3ರಲ್ಲಿದ್ದೇವೆ. ಕಳೆದ 2 ಅವಧಿಗಳಲ್ಲಿ ಈ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಈ ಅವಧಿಯಲ್ಲೂ ಕೂಡ ಉಷ್ಣ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿದ್ದೇವೆ. ಈ ಘಟಕಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಅವಧಿಯಲ್ಲಿ ನೀವು ಏನೆಲ್ಲ ಅಂಶಗಳನ್ನು ಕಲಿತೀರಿ ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಮಕ್ಕಳೇ, ಈ ಅವಧಿಯಲ್ಲಿ ಉಷ್ಣ ವರ್ಗಾವಣೆಯ ವಿಧಗಳನ್ನು ಪ್ರಾಯೋಗಿಕವಾಗಿ ತಿಳಿತೀರಿ. ಹಾಗೆ ಉಷ್ಣವಾಹಕಗಳು ಮತ್ತು ಅಲ್ಪ ಉಷ್ಣವಾಹಕಗಳು ಅಥವಾ ಅವಾಹಕಗಳ ಬಗ್ಗೆ ತಿಳ್ಕೊಳ್ತೀರಿ. ನೀರು ಮತ್ತು ಗಾಳಿ ಅಲ್ಪ ಉಷ್ಣವಾಹಕಗಳಾದರೂ ಅವುಗಳ ಮೂಲಕ ಉಷ್ಣ ಹೇಗೆ ವರ್ಗಾವಣೆಯಾಗುತ್ತದೆ ಅನ್ನೋದನ್ನು ಕೂಡ ಪ್ರಾಯೋಗಿಕವಾಗಿ ತಿಳ್ಕೊಳ್ತೀರಿ. ಕಡಲ್ಗಾಳಿ ಮತ್ತು ನೆಲಗಾಳಿ ಉಂಟಾಗುವುದನ್ನು ತಿಳ್ಕೊಳ್ತೀರಿ. ಕೊನೆಯದಾಗಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ನಾವು ಧರಿಸುವಂತಹ ಬಟ್ಟೆಯ ವಿಧಗಳು ಮತ್ತು ಅವುಗಳನ್ನು ಧರಿಸಲು ಇರುವಂತಹ ವೈಜ್ಞಾನಿಕ ಕಾರಣಗಳನ್ನು ತಿಳ್ಕೊಳ್ತೀರಿ. ನೋಡಿದ್ರಲ್ಲ ಮಕ್ಕಳೇ, ಈಗ ಕಳೆದ ಅವಧಿಯಲ್ಲಿ ನಾವು ಉಷ್ಣ ಹೇಗೆ ವರ್ಗಾವಣೆಯಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಅದನ್ನೊಮ್ಮೆ ನಾವೀಗ ನೆನಪು ಮಾಡ್ಕೊಳ್ಳೋಣ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಉಷ್ಣ ಸಹಜವಾಗಿ ಬಿಸಿಯಾದ ವಸ್ತುವಿನಿಂದ ತಣ್ಣಗಿರ್ತಕ್ಕಂಥ ವಸ್ತುವಿಗೆ ಹರಿಯುತ್ತದೆ ಅನ್ನೋದನ್ನು ಹಲವಾರು ಪ್ರಯೋಗಗಳ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೀಗ ನಿಮಗೊಂದು ಚಿತ್ರವನ್ನು ತೋರಿಸ್ತಿದ್ದೇನೆ. ನೀವು ಆ ಚಿತ್ರದಲ್ಲಿ ಬಿಸಿಯಾಗಿರ್ತಕ್ಕಂಥ ವಸ್ತು ಯಾವುದು ಮತ್ತು ತಣ್ಣಗಿರ್ತಕ್ಕಂಥ ವಸ್ತು ಯಾವುದು ಮತ್ತು ಉಷ್ಣ ಅಲ್ಲಿ ಯಾವ ವಸ್ತುವಿನಿಂದ ಯಾವ ವಸ್ತುವಿಗೆ ಹರಿತಿದೆ ಅಂತಕ್ಕಂಥದ್ದನ್ನು ತಿಳಿಸಬೇಕು. ಸರಿ, ಹಾಗಾದರೆ ನೋಡೋಣವೇ? ನೋಡಿ, ಚಿತ್ರ ಈಗ ಬರ್ತಿದೆ. ಬಿಸಿಯಾಗುತ್ತಿರುವ ಚಾಕು. ಇಲ್ಲಿ ಬಿಸಿಯಾದ ವಸ್ತು ಯಾವುದು? ವೆರಿ ಗುಡ್, ಬೆಂಕಿಯ ಜ್ವಾಲೆ. ಹಾಗಾದರೆ ತಣ್ಣಗಿರ್ತಕ್ಕಂಥ ವಸ್ತು ಯಾವುದು? ವೆರಿ ಗುಡ್, ಚಾಕು. ಹಾಗಾಗಿ ಇಲ್ಲಿ ಜ್ವಾಲೆಯಿಂದ ಉಷ್ಣ ಚಾಕುಗೆ ಹರಿತಾ ಇದೆ. ಮತ್ತೊಂದು ಚಿತ್ರ ಇದೆ, ಗಮನಿಸಿ. ಇಲ್ಲಿ ತಣ್ಣಗಾಗುತ್ತಿರುವ ಚಾಕು. ಚಾಕುವನ್ನು ಕೆಂಪಗೆ ಕಾಯಿಸಿದ್ದೀವಿ, ಈಗ ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಈಗ ಅದು ತಣ್ಣಗಾಗ್ತಾ ಇದೆ ಅಂತ ಭಾವಿಸಿ. ಈಗ ಹಾಗಾದರೆ ಅಲ್ಲಿ ಬಿಸಿಯಾಗುತ್ತಿರುವ ವಸ್ತು ಯಾವುದು? ವೆರಿ ಗುಡ್, ಗಾಳಿ. ತಣ್ಣಗಾಗ್ತಿರ್ತಕ್ಕಂಥ ವಸ್ತು ಯಾವುದು? ವೆರಿ ಗುಡ್, ಚಾಕು. ಅಂದರೆ ಇಲ್ಲಿ ಚಾಕುವಿನಿಂದ ಉಷ್ಣ ತನ್ನ ಸುತ್ತಮುತ್ತಲಿರುವಂತಹ ಗಾಳಿಗೆ ವರ್ಗಾವಣೆ ಆಗ್ತಾ ಇರೋದ್ರಿಂದ ಇಲ್ಲಿ ಚಾಕು ತಣ್ಣಗಾಗ್ತಾ ಇದೆ ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ. ತುಂಬ ಚೆನ್ನಾಗಿ ಗಮನಿಸಿದ್ರಿ. ಈ ಚಟುವಟಿಕೆಯನ್ನು ನೋಡಿದ ಕೂಡಲೇ ನಮಗೊಂದು ಪ್ರಶ್ನೆ ಬರುತ್ತೆ. ಅದೇನಂತಂದರೆ, ಈ ವಸ್ತುಗಳು ಹೇಗೆ ಬಿಸಿಯಾಗ್ತವೆ? ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಒಂದೇ ರೀತಿಯಲ್ಲಿ ಬಿಸಿಯಾಗ್ತವ? ಅವುಗಳಲ್ಲಿ ಉಷ್ಣ ವರ್ಗಾವಣೆ ಒಂದೇ ರೀತಿಯಲ್ಲಿ ನಡೆಯುತ್ತಾ ಅಂತಂದಾಗ, ಈ ಉಷ್ಣ ವರ್ಗಾವಣೆ 3 ವಿಧಾನಗಳಲ್ಲಿ ನಡೆಯುತ್ತೆ. ಯಾವುದೋ 3 ವಿಧಾನಗಳು ಅಂತಂದರೆ, ಒಂದನೇದು ವಹನ, 2ನೇ ವಿಧಾನ ಸಂವಹನ ಮತ್ತು 3ನೇ ವಿಧಾನ ವಿಕಿರಣ ಅಂಥೇಳಿ ಈ 3 ವಿಧಾನಗಳಲ್ಲಿ ಉಷ್ಣ ವರ್ಗಾವಣೆ ನಡೆಯುತ್ತೆ. ಈಗ ನಾವು ಈ ಒಂದೊಂದೇ ವಿಧಾನಗಳನ್ನು ಪ್ರಯೋಗದ ಮೂಲಕ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ, ಈ ವಹನ ಪ್ರಕ್ರಿಯೆಯಲ್ಲಿ ಉಷ್ಣ ಹೇಗೆ ವರ್ಗಾವಣೆಯಾಗತ್ತೆ ಅಥವಾ ಹೇಗೆ ವರ್ಗಾವಣೆ ನಡೆಯುತ್ತೆ ಅನ್ನೋದನ್ನು ಒಂದು ಚಟುವಟಿಕೆ ಮೂಲಕ, ಪ್ರಯೋಗವನ್ನು ಮಾಡೋದ್ರ ಮೂಲಕ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಪ್ರಯೋಗವನ್ನು ಹೇಗೆ ಮಾಡಬೇಕು, ಅದರ ಹಂತಗಳೇನು ಅನ್ನೋದನ್ನು ಒಂದು ಸಲ ನಾವು ಗಮನಿಸೋಣ. ನೋಡಿ, ನಾನು ಇಲ್ಲಿ ಚಿತ್ರವನ್ನು ಬೇರೆ ಕೊಟ್ಟಿದ್ದೇನೆ. ಮೊದಲು ನೀವೇನು ಮಾಡ್ತೀರಿ, ಚಿತ್ರದಲ್ಲಿರುವಂತೆ ಒಂದು ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಒಂದು ತೆಳುವಾದ ಸರಳನ್ನು ತೆಗೆದುಕೊಳ್ತೀರಿ. ಹಾಗೆ ಅದರ ಮೇಲೆ ಕೆಲವು ಮೇಣದ ಬತ್ತಿಯ ತುಣುಕುಗಳನ್ನು ಸರಳಿನ ಕೆಳಭಾಗದಲ್ಲಿ ನೀವು ಅಂಟಿಸ್ತೀರಿ. ಅವು ಸಮಾನ ಅಂತರದಲ್ಲಿರೋಂಗೆ ಜೋಪಾನವಾಗಿಡ್ತೀರಿ. ನಂತರ ಅದನ್ನು ಒಂದು ಆಧಾರ ಸ್ತಂಭಕ್ಕೆ ಬಂಧಿಸಿ ಅದನ್ನು ಮಧ್ಯಸಾರ ದೀಪದಿಂದ ಅಥವಾ ಮೇಣದ ಬತ್ತಿಯಿಂದ ಕಾಯಿಸ್ತೀರಿ. ನಂತರ ಅಲ್ಲಿ ನಡೀತಕ್ಕಂಥ ಅಂಶಗಳನ್ನು ನೀವು ಗಮನಿಸಿ ಅದನ್ನು ದಾಖಲಿಸ್ತೀರಿ. ಈಗ ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಯೋಗವನ್ನು ನೋಡ್ಕೊಂಡು ಬರೋಣ, ಬನ್ನಿ. ಈಗ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗಕ್ಕಾಗಿ
ಒಂದು ತೆಳುವಾದ ಕಬ್ಬಿಣದ ಸರಳು ಮತ್ತು ಅದರ ಕೆಳಭಾಗದಲ್ಲಿ ಮೇಣದ ಬತ್ತಿಯ ಸಣ್ಣ ಸಣ್ಣ ತುಣುಕುಗಳನ್ನು ಸಮಾನ ಅಂತರದಲ್ಲಿರುವಂತೆ ಅಂಟಿಸಲಾಗಿದೆ ಮತ್ತು ಈ ಸರಳನ್ನು ಬಿಸಿ ಮಾಡಲು ಮಧ್ಯಸಾರ ದೀಪವನ್ನು ತೆಗೆದುಕೊಂಡಿದ್ದೇನೆ. ಈಗ ಈ ಮಧ್ಯಸಾರ ದೀಪದಿಂದ ಈ ತೆಳುವಾದ ಕಬ್ಬಿಣದ ಸರಳನ್ನು ಕಾಯಿಸೋಣ. ಬನ್ನಿ, ಈ ಮೇಣದ ಬತ್ತಿಯ ಸಣ್ಣ ಸಣ್ಣ ತುಣುಕುಗಳು ಏನಾಗುತ್ತವೆ ಎನ್ನುವುದನ್ನು ಗಮನಿಸೋಣ. ಈಗ ಮಧ್ಯಸಾರ ದೀಪವನ್ನು ಅಂಟಿಸಿ ಕಬ್ಬಿಣದ ಸರಳನ್ನು ಕಾಯುವಂತೆ ಮಾಡೋಣ. ನೀವೀಗ ಮೇಣದ ಬತ್ತಿಯ ತುಂಡುಗಳಲ್ಲಾಗುವ ಬದಲಾವಣೆಯನ್ನು ಗಮನಿಸಿ. ಒಂದೊಂದಾಗಿ ಮೇಣದ ಬತ್ತಿಯ ತುಂಡುಗಳು ಬೀಳುತ್ತಿವೆ. ಒಂದನೇ ತುಂಡು ಈಗಾಗಲೇ ಬಿದ್ದಿದೆ, ಎರಡನೇ ತುಂಡು ಬೀಳಿದೆ. ಹಾಗೆ ಮಧ್ಯಸಾರ ದೀಪದಿಂದ ಸರಳು ಕಾದಂತೆಲ್ಲ ಒಂದೊಂದಾಗಿ ಮೇಣದ ಬತ್ತಿಯ ತುಣುಕುಗಳು ಬೀಳುತ್ತಿರುವುದನ್ನು ನೀವು ಕಾಣುತ್ತಿದ್ದೀರಿ. ಹೀಗೇಕೆ? ನಮಗೆಲ್ಲ ಗೊತ್ತಿದೆ, ಮೇಣದ ಬತ್ತಿ ಬೀಳಬೇಕೆಂದರೆ ಅದಕ್ಕೆ ಉಷ್ಣ ಸಿಗಬೇಕು. ಉಷ್ಣ ಸಿಕ್ಕಾಗ ಮೇಣದ ಬತ್ತಿಯು ಕರಗುತ್ತದೆ ಎನ್ನುವುದು ನಮಗೀಗಾಗಲೇ ಗೊತ್ತಿದೆ. ಇಲ್ಲಿ ಮೇಣದ ಬತ್ತಿ ತುಣುಕುಗಳು ಬೀಳುತ್ತಿರುವುದೇ ಎಂದಾಗ ಇಲ್ಲಿರ್ತಕ್ಕಂಥ ಸರಳು ಬಿಸಿಯಾಗಬೇಕು. ಈ ಕಬ್ಬಿಣದ ಸರಳನ್ನು ನೀವು ಗಮನಿಸಿ, ನಾವು ಒಂದು ತುದಿಯಲ್ಲಷ್ಟೇ ಕಾಯಿಸುತ್ತಿದ್ದೇವೆ. ಇಲ್ಲಿರುವಂತಹ ಮೇಣದ ಬತ್ತಿ ಬೀಳಬೇಕೆಂದರೆ ಈ ಸರಳು ತನ್ನ ಮೂಲಕ ಉಷ್ಣವನ್ನು ಹರಿಯಲು ಬಿಟ್ಟಿರಬೇಕು, ಅಲ್ಲವೇ? ಇಲ್ಲಿ ನೀವು ಕಂಡಂತೆ ಕಬ್ಬಿಣದ ಸರಳು ಒಂದು ತುದಿಯಲ್ಲಿ ಬಿಸಿಯಾಗುತ್ತಿದ್ದರೂ ಮುಂದೊಂದು ತುದಿಗೂ ಕೂಡ ತನ್ನ ಮೂಲಕ ಉಷ್ಣವನ್ನು ಹರಿಯಲು ಬಿಡುತ್ತಿದೆ. ಈ ರೀತಿ ಉಷ್ಣವು ಒಂದು ವಸ್ತುವಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಪ್ರಸಾರವಾಗುವುದನ್ನೇ ನಾವು ವಹನ ಅಥವಾ ಉಷ್ಣವಹನ ಎಂದು ಕರೆಯುತ್ತೇವೆ. ನೋಡಿದ್ರಲ್ಲ ಮಕ್ಕಳೇ, ಈ ಪ್ರಯೋಗದಲ್ಲಿ ಉಷ್ಣ ಒಂದು ವಸ್ತುವಿನಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೇಗೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ. ಈ ವಿಧಾನವನ್ನು ನಾವು ವಹನ ಅಂತ ಕರಿತೀವಿ. ಈ ವಹನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಚರ್ಚೆಗಳನ್ನು ಮಾಡೋಣ. ಅದಕ್ಕಾಗಿ ನಾನಿಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದೇನೆ ನೋಡಿ. ನೀವು ಗಮನಿಸಿ, ಅಲ್ಲಿ ಒಂದು ಕಬ್ಬಿಣದ ಸರಳನ್ನು ದೀಪದಿಂದ ಕಾಯಿಸ್ತಿದ್ದೀವಿ. ಅದರ ಒಂದು ತುದಿಯನ್ನು ಕಾಯಿಸ್ತಿರ್ಬೇಕಾದ್ರೆ ಆ ಉಷ್ಣ ಆ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೂ ವರ್ಗಾವಣೆ ಆಗ್ತಿರೋದನ್ನು ನೀವು ಗಮನಿಸ್ತಿದ್ದೀರಿ. ಇದನ್ನೇ ನಾವು ವಹನ ಅಂತ ಕರಿತೀವಿ. ಹಾಗಾದರೆ ಈ ವಹನದಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೇಗೆ ಉಷ್ಣ ವರ್ಗಾವಣೆ ಆಗುತ್ತೆ ಅಂತಂದರೆ, ನಮ್ಗೆ ಗೊತ್ತಿದೆ, ಯಾವುದೇ ಘನವಸ್ತುವನ್ನು ನಾವು ತೆಗೆದುಕೊಂಡ್ರೆ ಆ ಘನವಸ್ತುವಿನಲ್ಲಿ ಕಣಗಳು ಬಹಳ ಒತ್ತಾಗಿ ಜೋಡಣೆ ಆಗಿರ್ತವೆ. ಅದರ ಒಂದು ತುದಿಯನ್ನು ನಾವು ಕಾಯಿಸಿದಾಗ ಆ ಉಷ್ಣ ಕೊಟ್ಟಾಗ ಆ ಕಣಗಳು ಕಂಪಿಸಲು ಪ್ರಾರಂಭಿಸ್ತವೆ. ಆ ಕಂಪಿಸುವಂಥ ಸಂದರ್ಭದಲ್ಲಿ ಆ ಉಷ್ಣ ಒಂದು ಕಣದಿಂದ ಮತ್ತೊಂದು ಕಣಕ್ಕೆ ವರ್ಗಾವಣೆ ಆಗ್ತಾ ಮತ್ತೊಂದು ತುದಿಯನ್ನು ತಲುಪುತ್ತೆ. ಈ ರೀತಿ ಈ ವಹನ ಪ್ರಕ್ರಿಯೆಯಲ್ಲಿ ವಸ್ತುವಿನ ಕಣಗಳ ಕಂಪನದಿಂದ ಉಷ್ಣ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿಯುತ್ತೆ. ಸಾಮಾನ್ಯವಾಗಿ ಈ ವಹನ ಕ್ರಿಯೆ ಘನವಸ್ತುಗಳಲ್ಲಿ ಕಂಡುಬರುತ್ತೆ. ಇನ್ನೊಂದು ಪ್ರಶ್ನೆಯನ್ನು ಹಾಕೊಳ್ಳೋಣ. ಏನಂತಂದರೆ, ಎಲ್ಲ ವಸ್ತುಗಳು ಸುಲಭವಾಗಿ ಇದೇ ರೀತಿ ಉಷ್ಣವನ್ನು ಹರಿಯಲು ಬಿಡ್ತವಾ ಅಥವಾ ಬಿಡದೇ ಇರತಕ್ಕಂಥ ವಸ್ತುಗಳೇನಾದರೂ ಇದೆಯಾ ಅನ್ನೋದನ್ನು ಒಂದು ಚಟುವಟಿಕೆ ಇದೆ, ಅದನ್ನು ಪ್ರಯೋಗ ಮಾಡ್ತಾ ನಾವು ಅದನ್ನು ತಿಳ್ಕೊಳ್ಳೋಣ. ಇಲ್ಲಿ ಅನೇಕ ವಸ್ತುಗಳು ಮತ್ತು ಅವುಗಳನ್ನು ಕಾಯಿಸಲು ಮಧ್ಯಸಾರ ದೀಪವನ್ನು ತೆಗೆದುಕೊಂಡಿದ್ದೇನೆ. ಈಗ ಒಂದೊಂದೇ ವಸ್ತುವನ್ನು ಕಾಯಿಸುತ್ತಾ ಯಾವ ವಸ್ತುಗಳು ತಮ್ಮ ಮೂಲಕ ಉಷ್ಣವನ್ನು ಹರಿಯಲು ಬಿಡುತ್ತವೆ, ಯಾವುದು ಬಿಡುವುದಿಲ್ಲ ಎನ್ನುವುದನ್ನು ಪರೀಕ್ಷಿಸೋಣ. ಮೊದಲಿಗೆ ನಾನು ಸತುವಿನ ಸರಳನ್ನು ಕಾಯಿಸುತ್ತಿದ್ದೇನೆ. ಅದರ ಒಂದು ತುದಿಯಲ್ಲಿ ನಾನು ಕಾಯಿಸುತ್ತಿದ್ದೇನೆ, ಆದರೂ ಸಹ ಮತ್ತೊಂದು ತುದಿ ನನಗೆ ಬಿಸಿಯಾಗುತ್ತಿರುವ ಅನುಭವ ಆಗುತ್ತಿದೆ. ಹಾಗಾಗಿ ಇದು ತನ್ನ ಮೂಲಕ ಉಷ್ಣವನ್ನು ಹರಿಯಲು ಬಿಡುತ್ತಿದೆ. ಈಗ ಮರದ ಕಡ್ಡಿಗೆಯನ್ನು ನಾನು ಕಾಯಿಸಿದ್ದೀನಿ, ನೀವು ನೋಡ್ತಿದ್ರಿ. ಅದರ ಒಂದು ತುದಿ ಸುಡುತ್ತಿದ್ದರೂ ಸಹ ನನಗೆ ಮತ್ತೊಂದು ತುದಿ ಬಿಸಿಯ ಅನುಭವ ಆಗುತ್ತಿಲ್ಲ. ಹಾಗಾಗಿ ಇದು ತನ್ನ ಮೂಲಕ ಉಷ್ಣವನ್ನು ಹರಿಯಲು ಬಿಡುತ್ತಿಲ್ಲ. ಈಗ ಕಬ್ಬಿಣದ ಮಳೆಯನ್ನು ಕಾಯಿಸ್ತಿದ್ದೀನಿ ನೋಡಿ. ಇದು ಬಹಳ ಬೇಗನೆ ನನಗೆ ಮತ್ತೊಂದು ತುದಿ ಬಿಸಿ ಅನುಭವ ಆಗುತ್ತಿದೆ. ಹಾಗಾಗಿ ಇದು ಕೂಡ ಉಷ್ಣವನ್ನು ಹರಿಯಲು ಬಿಡುತ್ತಿದೆ. ಈಗ ಪ್ಲಾಸ್ಟಿಕ್ ಸ್ಟ್ರಾವನ್ನು ಕಾಯಿಸ್ತಿದ್ದೇನೆ ನೋಡಿ. ಒಂದು ತುದಿ ಸುಡುತ್ತಿದ್ದರೂ ಸಹ ನನಗೆ ಮತ್ತೊಂದು ತುದಿಯಲ್ಲಿ ಬಿಸಿ ಅನುಭವ ಆಗುತ್ತಿಲ್ಲ. ಹಾಗಾಗಿ ಇದು ಕೂಡ ತನ್ನ ಮೂಲಕ ಉಷ್ಣವನ್ನು ಹರಿಯಲು ಬಿಡುತ್ತಿಲ್ಲ. ಈಗ ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡಿರುವಂತಹ ಒಂದು ಇಡಿಕೆಯನ್ನು, ಅದರ ಒಂದು ತುದಿಯನ್ನು ಕಾಯಿಸ್ತಿದ್ದೇನೆ. ಬಹಳ ಬೇಗ ಮತ್ತೊಂದು ತುದಿ ಬಿಸಿಯಾಗುತ್ತಿರುವ ಅನುಭವ ನನಗೆ ಆಗುತ್ತಿದೆ. ಹಾಗಾಗಿ ಇದು ಕೂಡ ತನ್ನ ಮೂಲಕ ಉಷ್ಣವನ್ನು ಹರಿಯಲು ಬಿಡುತ್ತಿದೆ. ಈಗ
ಮೇಣದ ಬತ್ತಿ, ಒಂದು ತುದಿಯನ್ನು ಕಾಯಿಸ್ತಿದ್ದೇನೆ. ನೀವು ನೋಡ್ತಿದ್ರಿ, ಆ ತುದಿ ಕರಗ್ತಿದ್ರೂ ಸಹ ಮತ್ತೊಂದು ತುದಿ ಬಿಸಿಯ ಅನುಭವ ನನಗೆ ಆಗುತ್ತಿಲ್ಲ. ಹಾಗಾಗಿ ಮೇಣದ ಬತ್ತಿ ತನ್ನ ಮೂಲಕ ಉಷ್ಣವನ್ನು ಅರಿಯಲು ಬಿಡುವುದಿಲ್ಲ. ಈಗ ಪ್ರಮಾಣದಲ್ಲಿರುವ ನೀರನ್ನು ನಾನು ಕಾಯಿಸ್ತಿದ್ದೇನೆ. ಅದರ ಮೇಲ್ಭಾಗದಲ್ಲಿ ನಾನು ಕಾಯಿಸುತ್ತೇನೆ. ನೀವು ಗಮನಿಸ್ತಿದ್ರಿ, ಮೇಲ್ಭಾಗದ ನೀರು ಚೆನ್ನಾಗಿ ಕಾದು ಬಿಸಿಯಾಗಿದೆ. ನಾನು ತಳವನ್ನು ಮುಟ್ಟುತ್ತಿದ್ದೇನೆ. ನೀವು ನೋಡ್ತಿದ್ರಿ, ತಳಭಾಗದ ನೀರು ತಣ್ಣಗೇನೆ ಇದೆ. ಆದರೆ ಮೇಲ್ಭಾಗದ ನೀರು ಬಿಸಿಯಾಗಿರುವುದು ನನಗೆ ಅನುಭವ ಆಗುತ್ತಿದೆ. ಇದರಿಂದ ನೀರು ಮೇಲಿನಿಂದ ಕೆಳಕ್ಕೆ ಉಷ್ಣವನ್ನು ಅರಿಯಲು ಬಿಟ್ಟಿಲ್ಲ. ನೋಡಿದ್ರಲ್ಲ ಮಕ್ಕಳೇ, ಈ ಎಲ್ಲ ವಸ್ತುಗಳು ಸತು, ಕಬ್ಬಿಣ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ತಮ್ಮ ಮೂಲಕ ಉಷ್ಣವನ್ನು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅರಿಯಲು ಬಿಟ್ಟಿವೆ. ಹಾಗಾಗಿ ಈ ವಸ್ತುಗಳನ್ನು ಉಷ್ಣವಾಹಕಗಳು ಎಂದು ಕರೆಯುತ್ತೇವೆ. ಮರದ ಕಟ್ಟಿಗೆ, ಪ್ಲಾಸ್ಟಿಕ್ ಸ್ಟ್ರಾ, ಮೇಣ ಮತ್ತು ನೀರು ಇವು ತಮ್ಮ ಮೂಲಕ ಉಷ್ಣವನ್ನು ಅರಿಯಲು ಬಿಡಲಿಲ್ಲ. ಹಾಗಾಗಿ ಈ ವಸ್ತುಗಳನ್ನು ಅಲ್ಪ ಉಷ್ಣವಾಹಕಗಳು ಅಥವಾ ಅವಾಹಕಗಳು ಎಂದು ನಾವು ಕರೆಯುತ್ತೇವೆ. ಮಕ್ಕಳೇ, ಈ ಪ್ರಯೋಗದಲ್ಲಿ ನೀವು ನೋಡಿದ್ರಿ ಯಾವ ವಸ್ತುಗಳು ಉಷ್ಣವನ್ನು ಅರಿಯಲು ಬಿಡ್ತವೆ, ಯಾವುದು ಉಷ್ಣವನ್ನು ಅರಿಯಲು ಬಿಡೋದಿಲ್ಲ ಅಂತ. ಈ ಉಷ್ಣವನ್ನು ಅರಿಯಲು ಬಿಡುವ ಮತ್ತು ಬಿಡದೇ ಇರೋ ಆಧಾರದ ಮೇಲೆ ನಾವು ವಸ್ತುಗಳನ್ನು 2 ಗುಂಪುಗಳನ್ನಾಗಿ ಮಾಡಿದ್ದೇವೆ. ಮೊದಲನೇದಾಗಿ ಉಷ್ಣವಾಹಕಗಳು. ಇವು ಉಷ್ಣವನ್ನು ತಮ್ಮ ಮೂಲಕ ಹರಿಯಲು ಬಿಡುವಂತಹ ವಸ್ತುಗಳು. ಉದಾಹರಣೆ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ. ಮತ್ತೊಂದು ಗುಂಪಿದೆ, ಅವುಗಳನ್ನು ನಾವು ಅಲ್ಪ ಉಷ್ಣವಾಹಕಗಳು ಅಥವಾ ಅವಾಹಕಗಳು ಅಂತ ಕರಿತೀವಿ. ಇವು ತಮ್ಮ ಮೂಲಕ ಉಷ್ಣವನ್ನು ಅರಿಯಲು ಬಿಡೋದಿಲ್ಲ. ಬಿಸಿ ಆಗ್ತವೆ, ಆದರೆ ಅರಿಯಲು ಬಿಡುವುದಿಲ್ಲ. ಉದಾಹರಣೆ ಪ್ಲಾಸ್ಟಿಕ್, ಗಾಳಿ, ಮರದ ಕಡ್ಡಿ. ಈಗ ನಮ್ಗೆ ಗೊತ್ತಾಯಿತು ಯಾವ ವಸ್ತುಗಳು ಉಷ್ಣವನ್ನು ಅರಿಯಲು ಬಿಡುತ್ತವೆ, ಯಾವುದು ಬಿಡುವುದಿಲ್ಲ ಅಂತ. ನಿಮ್ಮ ಮನೆಯಲ್ಲೂ ಕೂಡ ಈ ಥರದ ಅನೇಕ ವಸ್ತುಗಳಿದೆ. ಈಗ ನೀವು ಅವುಗಳನ್ನು ಯಾವುದು ಉಷ್ಣವಾಹಕ, ಯಾವುದು ಅಲ್ಪ ಉಷ್ಣವಾಹಕ ಅಂತೇಳಿ ವರ್ಗೀಕರಿಸಲಿಕ್ಕೆ ಸುಲಭ ಆಯಿತು ಅಂತ ಕಾಣಿಸುತ್ತೆ. ಮಕ್ಕಳೇ, ಈ ಪ್ರಯೋಗದಲ್ಲಿ ನಾವು ನೀರು ಮತ್ತು ಗಾಳಿಯ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ನೀರು ಕೂಡ ಒಂದು ಅಲ್ಪ ಉಷ್ಣವಾಹಕ. ತನ್ನ ಮೂಲಕ ಉಷ್ಣವನ್ನು ಅರಿಯೋದಕ್ಕೆ ಅದು ಬಿಡೋದಿಲ್ಲ. ಹಾಗಾದರೆ ಇಲ್ಲಿ ನಾವು ಒಂದು ಪ್ರಶ್ನೆ ಕೇಳ್ಕೋಬೇಕಾಗತ್ತೆ. ನೀರು ಕೂಡ ಬಿಸಿಯಾಗುತ್ತಲ್ವಾ? ಹಾಗಾದರೆ ನೀರು ಹೇಗೆ ತನ್ನ ಮೂಲಕ ಉಷ್ಣವನ್ನು ಹರಿಯೋದಕ್ಕೆ ಬಿಡುತ್ತೆ? ಅದರಲ್ಲಿ ಉಷ್ಣ ವರ್ಗಾವಣೆ ಹೇಗಾಗುತ್ತೆ ಅನ್ನೋವಂಥ ಒಂದು ಕುತೂಹಲ ನಿಮ್ಮಲ್ಲೂ ಕೂಡ ಇದೆ. ಹಾಗಾಗಿ ಅದಕ್ಕೆ ನಾವೊಂದು ಪ್ರಯೋಗ ಇದೆ. ಆ ಪ್ರಯೋಗದ ಮೂಲಕ ನಾವು ಅದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಈ ಪ್ರಯೋಗವನ್ನು ಹೇಗೆ ಮಾಡಬೇಕು ಅನ್ನುವ ಹಂತಗಳನ್ನು ನೋಡೋಣ. ಮೊದಲಿಗೆ ನೀವು ಒಂದು ಚಪ್ಪಟೆ ತಳದ ಒಂದು ಫ್ಲಾಸ್ಕನ್ನು ತೆಗೆದುಕೊಂಡು ಅದರ 3/2 ಭಾಗದಷ್ಟು ನೀರನ್ನು ಹಾಕಬೇಕು. ಅದನ್ನು ಒಂದು ಆಧಾರ ಸ್ತಂಭದ ಮೇಲೆ ಇಡಬೇಕು. ನಂತರ ಆ ಫ್ಲಾಸ್ಕ್ನ ಒಳಭಾಗದಲ್ಲಿ ನೀರು ಅಲುಗಾಡುವುದನ್ನು ನಿಲ್ಲಿಸಿದ ನಂತರ ಒಂದು ಗಾಜಿನ ಕಡ್ಡಿ ಅಥವಾ ಒಂದು ಸ್ಟ್ರಾನ ಮೂಲಕ ಒಂದು ಸಣ್ಣ ಪೊಟ್ಯಾಷಿಯಂ ಪರಮಾಂಗನ ತುಂಡನ್ನು ಆ ಪಾತ್ರೆಯ ಒಳಭಾಗದಲ್ಲಿ ಇಡಬೇಕು. ನಂತರ ಅದನ್ನು ಮಧ್ಯಸಾರ ದೀಪದಿಂದ ನೀವು ಕಾಯಿಸ್ತೀರಿ. ಆ ಕಾಯಿಸಿದಾಗ ಅಲ್ಲಿ ಕಣಗಳ ಚಲನೆಯನ್ನು ನೀವೇನು ಗಮನಿಸ್ತೀರಿ ಅನ್ನೋದನ್ನು ದಾಖಲಿಸಬೇಕು. ಸರಿ, ಈಗ ಹಾಗಾದರೆ ಆ ಪ್ರಯೋಗ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ದುಂಡು ತಳದ ಫ್ಲಾಸ್ಕ್ ಒಂದನ್ನು ತೆಗೆದುಕೊಂಡಿದ್ದೇನೆ. ಅದರ 3/2 ಭಾಗದಷ್ಟು ನೀರನ್ನು ತುಂಬಿದ್ದೇನೆ ಮತ್ತು ಈ ಫ್ಲಾಸ್ಕನ್ನು ತ್ರಿಪಾದ ಸ್ತಂಭದ ಮೇಲಿರಿಸಿದ್ದೇನೆ. ಈ ನೀರನ್ನು ಕಾಯಿಸಲು ಮಧ್ಯಸಾರ ದೀಪವನ್ನು ತೆಗೆದುಕೊಂಡಿದ್ದೇನೆ. ಈಗ ನೀರು ತಟಸ್ಥ ಸ್ಥಿತಿಗೆ ಬಂದು ನಿಂತಿದೆ, ಅಲುಗಾಡುವುದನ್ನು ನಿಲ್ಲಿಸಿದೆ. ಹಾಗಾಗಿ ಈ ಫ್ಲಾಸ್ಕ್ನ ತಳಭಾಗಕ್ಕೆ ಸೇರುವಂತೆ ನಾನು ಪೈಪ್ನ ಸಹಾಯದಿಂದ ಈಗ ಪೊಟ್ಯಾಷಿಯಂ ಪರಮಾಂಗನೇಟ್ನ ಒಂದು ತುಣುಕನ್ನು ಸೇರಿಸುತ್ತೇನೆ. ಈಗ ಸ್ಟ್ರಾವನ್ನು ಫ್ಲಾಸ್ಕ್ನ ತಳಭಾಗಕ್ಕೆ ಬರುವಂತೆ ಇಟ್ಟಿದ್ದೇನೆ ಮತ್ತು ಅದರ ಮೂಲಕ ಪೊಟ್ಯಾಷಿಯಂ ಪರಮಾಂಗನೇಟ್ನ ಒಂದು ಹರಳನ್ನು ಹಾಕಿದ್ದೇನೆ. ಈಗ ನೀರು ಕಾಯಲು ಪ್ರಾರಂಭಿಸುತ್ತಿದೆ. ಅದನ್ನೊಮ್ಮೆ ಗಮನಿಸಿ. ಮಕ್ಕಳೇ, ಮಧ್ಯಸಾರ ದೀಪ ಕಾಯುತ್ತಿದ್ದಂತೆ, ಅದು ಉರಿಯುತ್ತಿದ್ದಂತೆ ಈ ನೀರಿನ ಕಣಗಳ ಚಲನೆಯನ್ನು ಒಮ್ಮೆ ಗಮನಿಸಿ. ಮಧ್ಯಸಾರ ದೀಪದ ಜ್ವಾಲೆಯ ಸಂಪರ್ಕಕ್ಕೆ ಬಂದಿರುವಂತಹ ನೀರಿನ ಕಣಗಳು ಬಿಸಿಯಾಗಿ ಮೇಲೇರುತ್ತಿರುವುದನ್ನು ನೀವು ಸ್ಪಷ್ಟವಾಗಿ ಈ ಫ್ಲಾಸ್ಕ್ನಲ್ಲಿ ಕಾಣುತ್ತಿದ್ದೀರಿ. ಮತ್ತೆ ಅಕ್ಕಪಕ್ಕದ ಕಣಗಳನ್ನು ಒಮ್ಮೆ ನೋಡಿ. ಆ ಮೇಲಿನ ತಂಪಾಗಿರ್ತಕ್ಕಂಥ ನೀರಿನ ಕಣಗಳು ಕೆಳಭಾಗಕ್ಕೆ ಚಲಿಸುತ್ತಿರುವುದನ್ನು ಸಹ ನೀವು ಇಲ್ಲಿ ನೋಡುತ್ತಿದ್ದೀರಿ. ಬಿಸಿಯಾದ ಕಣಗಳು ಮೇಲೇರುತ್ತಿವೆ, ಮೇಲೆ ತಂಪಾದ ಕಣಗಳು ಕೆಳಕ್ಕೆ ಬರುತ್ತಿವೆ.
ಮತ್ತು ಈ ಪ್ರಕ್ರಿಯೆ ಬಹಳ ವೇಗವಾಗಿ ನಡೆಯುತ್ತಿದೆ. ಈ ರೀತಿ ಕೆಳಗೆ ಬಿಸಿಯಾದ ನೀರಿನ ಕಣಗಳು ಮೇಲಕ್ಕೂ, ಮೇಲೆ ತಂಪಾಗಿರುವ ಕಣಗಳು ನೀರಿನ ಕೆಳಕ್ಕೂ ಚಲಿಸುತ್ತಿರುವುದನ್ನು ನೀವು ಗಮನಿಸುತ್ತಿದ್ದೀರಿ. ಈ ರೀತಿಯಾಗಿ ಈ ನೀರು ಸಂಪೂರ್ಣವಾಗಿ ಬಿಸಿಯಾಗುವವರೆಗೂ ಈ ಪ್ರಕ್ರಿಯೆ ಹೀಗೆ ಮುಂದುವರಿಯುತ್ತದೆ. ಈ ರೀತಿಯಾಗಿ ಕಣಗಳ ಚಲನೆಯಿಂದ ಉಷ್ಣ ವರ್ಗಾವಣೆಯಾಗುವಂತಹ ಪ್ರಕ್ರಿಯೆಯನ್ನು ನಾವು ಸಂಮೋಹನ ಎಂದು ಕರೆಯುತ್ತೇವೆ. ಮತ್ತು ಎಲ್ಲ ದ್ರವಗಳಲ್ಲಿ ಈ ಸಂಮೋಹನ ವಿಧಾನದಿಂದ ಉಷ್ಣ ವರ್ಗಾವಣೆ ಆಗುತ್ತದೆ. ನೋಡಿದ್ರಲ್ಲ ಮಕ್ಕಳೇ, ನೀರಿನಲ್ಲಿ ಉಷ್ಣ ವರ್ಗಾವಣೆ ಹೇಗಾಗುತ್ತೆ ಅಂತೇಳಿ. ವಹನದಲ್ಲಿ ಕಣಗಳ ಕಂಪನದಿಂದ ಉಷ್ಣ ಪ್ರಸಾರ ಆದರೆ, ಈ ಸಂವಹನ ವಿಧಾನದಲ್ಲಿ ಕಣಗಳೇ ಚಲಿಸುವುದರ ಮೂಲಕ ಉಷ್ಣವನ್ನು ಪ್ರಸಾರ ಮಾಡ್ತವೆ. ಈಗ ಗಾಳಿಯಲ್ಲಿ ಉಷ್ಣ ಪ್ರಸಾರ ಹೇಗಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಾವು ಆ ಪ್ರಯೋಗವನ್ನು ಹೇಗೆ ನಡೆಸಬೇಕು ಅನ್ನುವ ಹಂತಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಒಂದು ಮೇಣದ ಬತ್ತಿಯನ್ನು ಹೊತ್ತಿಸಬೇಕು. ಆಮೇಲೆ ನಿಮ್ಮ ಎರಡೂ ಕೈಗಳನ್ನು ತೆಗೆದುಕೊಂಡು ಒಂದು ಕೈಯನ್ನು ಜ್ವಾಲೆಯ ಮೇಲ್ಭಾಗದಲ್ಲಿ, ಮತ್ತೊಂದು ಕೈಯನ್ನು ಜ್ವಾಲೆಯ ಪಕ್ಕದಲ್ಲಿ ಬರುವಂತೆ ಇಟ್ಕೋಬೇಕು. ನಂತರ ಜ್ವಾಲೆಯಿಂದ ಬರುವ ಬಿಸಿಯ ಅನುಭವವನ್ನು ನೀವು ಅನುಭವಿಸಿ ಅದು ಹೇಗಾಗತ್ತೆ, ಆ ಒಂದು ಬಿಸಿಯ ಅನುಭವ ಅದು ಸಮನಾಗಿದೆಯಾ ಅಥವಾ ಬೇರೆ ಬೇರೆ ರೀತಿಯಾಗಿದೆಯಾ ಅನ್ನೋದನ್ನು ನೀವು ಗಮನಿಸಿ ದಾಖಲಿಸಬೇಕು. ಈಗ ಆ ಪ್ರಯೋಗವನ್ನು ಹೇಗೆ ಮಾಡಬೇಕು, ಆ ಪ್ರಯೋಗವನ್ನು ಅನ್ನೋದನ್ನು ನೋಡೋಣ. ಮಕ್ಕಳೇ, ನೀವು ಇಲ್ಲಿ ಉರಿಯುತ್ತಿರುವಂತಹ ಮೇಣದ ಬತ್ತಿಯನ್ನು ನೋಡ್ತಿದ್ರಿ. ಈಗ ನನ್ನ ಎಡಗೈಯನ್ನು ಮೇಣದ ಬತ್ತಿಯ ಜ್ವಾಲೆಯ ಪಕ್ಕದಲ್ಲಿರಿಸಿದ್ದೇನೆ ಮತ್ತು ನನ್ನ ಬಲಗೈಯನ್ನು ಜ್ವಾಲೆಯ ಮೇಲ್ಭಾಗದಲ್ಲಿರಿಸಿದ್ದೇನೆ. ನನ್ನ ಎರಡೂ ಕೈಗಳು ಜ್ವಾಲೆಯಿಂದ ಸಮಾನ ದೂರದಲ್ಲಿವೆ. ಆದರೆ ನೀವಿಲ್ಲಿ ಗಮನಿಸಿ, ಜ್ವಾಲೆಯ ಪಕ್ಕದಲ್ಲಿರುವ ನನ್ನ ಕೈಗಿಂತ ಜ್ವಾಲೆಯ ಮೇಲ್ಭಾಗದಲ್ಲಿರುವ ನನ್ನ ಬಲಗೈಗೆ ಹೆಚ್ಚಿನ ಬಿಸಿಯ ಅನುಭವ ಆಗುತ್ತಿದೆ. ಏಕೀಗೆ? ಏಕೆಂದರೆ ಜ್ವಾಲೆಯ ಸಂಪರ್ಕದಲ್ಲಿ ಪಕ್ಕದಲ್ಲಿರುವ ಗಾಳಿಯ ಕಣಗಳು ಬಿಸಿಯಾಗಿ ಪಕ್ಕಕ್ಕೆ ಚಲಿಸುವುದಿಲ್ಲ. ಬದಲಾಗಿ ಆ ಬಿಸಿಯಾದ ಗಾಳಿಯ ಕಣಗಳು ಯಾವಾಗಲೂ ಮೇಲ್ಮುಖವಾಗಿ ಚಲಿಸುತ್ತವೆ. ಇದನ್ನೇ ನಾವು ಉಷ್ಣ ಸಂವಹನ ಎಂದು ಕರೆಯುತ್ತೇವೆ. ಆ ಗಾಳಿಯ ಕಣಗಳು ಮೇಲ್ಮುಖವಾಗಿ ಚಲಿಸುವುದನ್ನು ಮೇಲ್ಮುಖ ಉಷ್ಣ ಸಂವಹನ ಎಂದು ಕರೆಯುತ್ತೇವೆ. ಈ ಕಾರಣದಿಂದ ಜ್ವಾಲೆಯ ಪಕ್ಕದಲ್ಲಿರುವ ಗಾಳಿಯು ಉಷ್ಣ ಸಂವಹನ ಕ್ರಿಯೆ ನಡೆಯದೇ ಇರುವುದರಿಂದ ಅದು ಬಿಸಿಯ ಅನುಭವ ನನ್ನ ಎಡಗೈಗೆ ಆಗುತ್ತಿಲ್ಲ. ಮತ್ತು ಜ್ವಾಲೆಯ ಸಂಪರ್ಕದಲ್ಲಿರುವ ಮೇಲಿನ ಗಾಳಿಯು ಮೇಲ್ಮುಖ ಉಷ್ಣ ಸಂವಹನದಿಂದ ಮೇಲೆ ಇರುವುದರಿಂದ ಆ ಬಿಸಿಯ ಅನುಭವ ನನ್ನ ಬಲಗೈಗೆ ಆಗ್ತಿದೆ. ಹಾಗಾಗಿ ನನ್ನ ಬಲಗೈಯನ್ನು ಜ್ವಾಲೆಯ ಮೇಲ್ಭಾಗದಲ್ಲಿ ಹಿಡಿಯಲು ಬಹಳವೇ ಕಷ್ಟವಾಗುತ್ತಿದೆ. ಇದರಿಂದ ಯಾವಾಗಲೂ ಗಾಳಿಯು ಮೇಲ್ಮುಖ ಉಷ್ಣ ಸಂವಹನದಿಂದ ಬಿಸಿಯಾಗುತ್ತದೆ ಎಂದು ನಮಗೆ ತಿಳಿದು ಬರುತ್ತದೆ. ಈ ಪ್ರಯೋಗದಿಂದ ನಮಗೆ ಗಾಳಿಯಲ್ಲಿ ಉಷ್ಣ ಪ್ರಸಾರ ಹೇಗಾಗುತ್ತೆ ಅಂತ ಗೊತ್ತಾಯಿತು. ಹೇಗಾಗುತ್ತೆ ಗಾಳಿಯಲ್ಲಿ ಉಷ್ಣ ಪ್ರಸಾರ? ಗಾಳಿಯಲ್ಲಿ ಮೇಲ್ಮುಖ ಉಷ್ಣ ಸಂವಹನದಿಂದ ಗಾಳಿ ಬಿಸಿಯಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಈ ರೀತಿಯ ಉಷ್ಣ ಪ್ರಸಾರ ಆಗೋದ್ರಿಂದ, ಅಂದರೆ ನೀರಿನಲ್ಲಿ ಸಂವಹನದಿಂದ ಆಗತ್ತೆ, ಗಾಳಿಯಲ್ಲಿ ಮೇಲ್ಮುಖ ಉಷ್ಣ ಸಂವಹನ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಹಾಗಾದರೆ ಈ ಮೇಲ್ಮುಖ ಉಷ್ಣ ಸಂವಹನದಿಂದ ನಮಗೇನಾದರೂ ಪ್ರಯೋಜನವಿದೆಯೇ ಅಲ್ವೇ? ಖಂಡಿತವಾಗ್ಲೂ ಇದೆ. ನೋಡಿ, ಈ ಗಾಳಿಯ ಮೇಲ್ಮುಖ ಉಷ್ಣ ಸಂವಹನದಿಂದ ನಮಗೆ ಎರಡು ರೀತಿಯ ಪ್ರಯೋಜನಗಳಿದೆ. ಒಂದು ನೆಲಗಾಳಿ ಉಂಟಾಗುವುದು, ಮತ್ತೊಂದು ಕಡಲ್ಗಾಳಿ ಉಂಟಾಗೋದು. ಈಗ ನಾವು ಒಂದೊಂದರ ಬಗ್ಗೆನೇ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ನಾವೀಗ ಕಡಲ್ಗಾಳಿಯ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಿದ್ರಿ, ಇದೊಂದು ಕಡಲ ತೀರದ ಸನ್ನಿವೇಶ ಚಿತ್ರ ಕೊಟ್ಟಿದ್ದೇನೆ. ನೀವಿಲ್ಲಿ ಗಮನಿಸ್ತಿದ್ರಿ, ಈ ಒಂದು ಭಾಗದಲ್ಲಿ ಸಮುದ್ರ ಇರ್ತಕ್ಕಂಥದ್ದು, ಮತ್ತೊಂದು ಭಾಗದಲ್ಲಿ ಸಮುದ್ರ ತೀರದಲ್ಲಿ ಮನೆ ಕಟ್ಟಿರ್ತಕ್ಕಂಥದ್ದು ನೋಡಿದಿರಿ. ಹಾಗಾದರೆ ಕಡಲ್ಗಾಳಿ ಹೇಗೆ ಉಂಟಾಗುತ್ತೆ ಅಂತಂದರೆ, ನಮಗೆಲ್ಲ ಗೊತ್ತಿದೆ, ಸೂರ್ಯನ ಬಿಸಿಲಿನಿಂದ ಈ ವಸ್ತುಗಳು ಕಾಯ್ತವೆ. ಅಂದರೆ ಏಕಕಾಲದಲ್ಲಿ ನೀರು ಕಾಯುತ್ತೆ, ಜೊತೆಗೆ ಭೂಮಿ ಕೂಡ ಕಾಯುತ್ತೆ. ನಮಗೊಂದು ಗೊತ್ತು, ಘನವಸ್ತುಗಳಿಗಿಂತ ದ್ರವ ವಸ್ತುಗಳು ಬಹಳ ನಿಧಾನವಾಗಿ ಕಾಯುತ್ತೆ ಅಂತ. ಭೂಮಿಯ ಮೇಲಿನ ವಸ್ತುಗಳು ಕಾದಾಗ ಆ ಭೂಮಿಯ ಸಂಪರ್ಕಕ್ಕೆ ಬರ್ತಕ್ಕಂಥ ಗಾಳಿಯ ಕಣಗಳು ಕೂಡ ಬೇಗನೆ ಕಾಯುತ್ತೆ. ಆ ಬಿಸಿಯಾದಂಥ ಗಾಳಿಯ ಕಣಗಳು ಮೇಲೆ ಇರುತ್ತೆ. ಯಾಕೆ ಅಂತಂದರೆ ಯಾವಾಗಲೂ ಗಾಳಿ ಮೇಲ್ಮುಖ ಉಷ್ಣ ಸಂವಹನದಿಂದ ಮೇಲೆ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವೇ? ಆಗ ಆ ಬಿಸಿಯಾದ ಗಾಳಿ ಮೇಲೆ ಇರಿದಾಗ ಆ ಜಾಗವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ನೀರಿನ ಮೇಲ್ಭಾಗದಲ್ಲಿರ್ತಕ್ಕಂಥ ತಂಪಾದ ಗಾಳಿ ಆ ಪ್ರದೇಶಕ್ಕೆ ನುಗ್ಗುತ್ತೆ ಅಲ್ವೇ? ಆಗ ಸಮುದ್ರದ ಮೇಲ್ಭಾಗದಲ್ಲಿ ಖಾಲಿಯಾದಂತಹ
ಆ ಗಾಳಿಯ ಜಾಗವನ್ನು ಮೇಲಿರಿದಂಥ ಗಾಳಿ ಆಕ್ರಮಿಸಿಕೊಳ್ಳುತ್ತೆ. ಈ ರೀತಿಯಾಗಿ ಅದು ತನ್ನ ಚಕ್ರವನ್ನು ಪೂರ್ಣಗೊಳಿಸಿಕೊಳ್ಳುತ್ತೆ. ಈ ರೀತಿ ಸಮುದ್ರದಿಂದ ಬೀಸುವಂತಹ ತಣ್ಣನೆಯ ಗಾಳಿಯನ್ನೇ ನಾವು ಕಡಲ್ ಗಾಳಿ ಅಂತ ಕರಿತೀವಿ. ಹಾಗಾದರೆ ರಾತ್ರಿ ಸಮಯದಲ್ಲಿ ಏನಾಗುತ್ತೆ ನೋಡಿ. ರಾತ್ರಿ ಸಮಯದಲ್ಲಿ ಹಗಲಿನ ಸಮಯಕ್ಕೆ ತದ್ವಿರುದ್ಧವಾಗಿ ನಡೆಯುತ್ತೆ. ಅಂದರೆ ಭೂಮಿ ಬೇಗನೆ ತಂಪಾಗುತ್ತೆ, ಆದರೆ ನೀರು ಬೇಗ ತಂಪಾಗೋದಿಲ್ಲ. ಯಾವಾಗ ಭೂಮಿಯ ಮೇಲಿರ್ತಕ್ಕಂಥ ವಸ್ತುಗಳು ಬೇಗ ತಂಪಾಗ್ತವೋ ಅದರ ಸಂಪರ್ಕದಲ್ಲಿರ್ತಕ್ಕಂಥ ಗಾಳಿ ಕೂಡ ಅಷ್ಟೇ ಬೇಗನೆ ತಂಪಾಗುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ನೀರಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಗಾಳಿ ಅಷ್ಟು ಬೇಗ ತಂಪಾಗೋದಿಲ್ಲ. ಅಂದರೆ ಇವೆರಡನ್ನು ಹೋಲಿಸಿದಾಗ ಭೂಮಿಯ ಮೇಲೆ ಇರ್ತಕ್ಕಂಥ ಗಾಳಿಗಿಂತ ನೀರಿನ ಮೇಲಿರ್ತಕ್ಕಂಥ ಗಾಳಿಯ ತಾಪ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಹಾಗಾಗಿ ಸಮುದ್ರದಲ್ಲಿರ್ತಕ್ಕಂಥ ಗಾಳಿ ಭೂಮಿ ಕಡೆಗೆ ಬೀಸುತ್ತೆ, ಭೂಮಿ ಕಡೆಗಿರ್ತಕ್ಕಂಥ ಗಾಳಿ ಸಮುದ್ರದ ಕಡೆಗೆ ಬೀಸಿ ತನ್ನ ಚಕ್ರವನ್ನು ಪೂರ್ಣಗೊಳಿಸಿಕೊಳ್ಳುತ್ತೆ. ಈ ರೀತಿ ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆಗೆ ಬೀಸುವುದನ್ನೇ ಅಥವಾ ಚಲಿಸುವುದನ್ನೇ ನಾವು ನೆಲಗಾಳಿ ಅಂತೀವಿ. ಅಂದರೆ ನೆಲದ ಕಡೆಯಿಂದ ಸಮುದ್ರದ ಕಡೆಗೆ ಬೀಸುವಂತಹ ಗಾಳಿಯನ್ನು ನೆಲಗಾಳಿ ಅಂತ ಕರಿತೀವಿ. ಇದರ ಒಂದು ಪ್ರಯೋಜನವನ್ನು ಪಡೆದಂಥ ಸಮುದ್ರ ತೀರದ ವಾಸಿಗಳು ಅವರು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಬಾಗಿಲು ಮತ್ತು ಕಿಟಕಿಗಳನ್ನು ಯಾವಾಗಲೂ ಸಮುದ್ರಕ್ಕೆ ಅಭಿಮುಖವಾಗಿರುವಂತೆ ಇಟ್ಕೊಂಡಿರೋದನ್ನು ನಾವು ಗಮನಿಸಬಹುದು. ಮಕ್ಕಳೇ, ಇಲ್ಲಿ ನಾನೊಂದು ಚಿತ್ರವನ್ನು ಕೊಟ್ಟಿದ್ದೇನೆ, ಸೂರ್ಯ ಮತ್ತು ಇಲ್ಲಿ ಭೂಮಿ. ನೀವು ಇದನ್ನು ಗಮನಿಸಿದರೆ ಸೂರ್ಯನ ಉಷ್ಣದಿಂದ ಭೂಮಿ ಬಿಸಿಯಾಗ್ತಿರೋದು ನಿಮಗೆ ಕಾಣ್ತಿದೆ. ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ. ಅದೇನು ಪ್ರಶ್ನೆ ಅಂತಂದರೆ, ಸೂರ್ಯನ ಉಷ್ಣ ನಮ್ಮನ್ನು ಅಷ್ಟು ದೂರದಿಂದ ಹೇಗೆ ತಲುಪುತ್ತೆ ಅಲ್ವೇ? ಈಗಾಗಲೇ ನಾವು ವಹನ ಕ್ರಿಯೆಯಲ್ಲಿ ಒಂದು ವಸ್ತುವಿನಲ್ಲಿ ಕಣಗಳ ಕಂಪನದಿಂದ ಉಷ್ಣ ಪ್ರಸಾರ ಆಗುತ್ತೆ ಅಂತ ನೋಡಿದ್ವಿ. ನೀರು ಮತ್ತು ಗಾಳಿಯಲ್ಲಿ ಬಿಸಿಯಾದ ಕಣಗಳು ಮತ್ತು ತಂಪಾದ ಕಣಗಳು ಚಲಿಸುವುದರ ಮೂಲಕ ಉಷ್ಣ ಪ್ರಸಾರ ಆಗುತ್ತೆ ಅಂತ ನೋಡಿದ್ವಿ. ಸೂರ್ಯ ಒಂದು ಕಡೆ ಇದ್ದಾನೆ, ಭೂಮಿ ಒಂದು ಕಡೆ ಇದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಯಾವುದೇ ರೀತಿಯ ವಸ್ತುವಾಗಲಿ ಮಾಧ್ಯಮವಾಗಲಿ ಇಲ್ಲ, ಆದರೂ ಕೂಡ ನಮ್ಮ ಭೂಮಿ ಬಿಸಿ ಆಗ್ತಾ ಇದೆ. ಅಂದರೆ ಇದರ ಅರ್ಥ ಇಲ್ಲಿ ಯಾವುದೇ ಮಾಧ್ಯಮದ ಸಂಪರ್ಕ ಇಲ್ಲದೆ ಕೂಡ ಒಂದು ಬಿಸಿಯಾದ ವಸ್ತುವಿನಿಂದ ತಣ್ಣಗಿರ್ತಕ್ಕಂಥ ವಸ್ತುವಿಗೆ ಉಷ್ಣ ವರ್ಗಾವಣೆ ಆಗ್ತಿದೆ ಅಲ್ವೇ? ಇದನ್ನೇ ನಾವು ವಿಕಿರಣ ವಿಧಾನ ಅಂತ ಕರಿತೀವಿ. ನಿಮ್ಮ ಮನೆಗಳಲ್ಲಿ ಒಲೆ ಮುಂದೆ ಅಥವಾ ಸ್ಟವ್ ಮುಂದೆ ಕೂತಾಗ ನಿಮ್ಮ ದೇಹ ಬಿಸಿಯಾಗುವುದನ್ನು ನೆನಪು ಮಾಡ್ಕೊಳ್ಳಿ. ಆಗಲೂ ಕೂಡ ಆ ವಿಕಿರಣ ಕ್ರಿಯೆಯಿಂದಲೇ ಉಷ್ಣ ವರ್ಗಾವಣೆ ಆಗೋದು. ಈ ಉಷ್ಣಕ್ಕೂ ಮತ್ತು ನಾವು ಬೇರೆ ಬೇರೆ ಕಾಲಗಳಲ್ಲಿ ತೊಡುವಂತಹ ಬಟ್ಟೆಗಳಿಗೂ ಏನಾದರೂ ಸಂಬಂಧವಿದೆಯೇ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಗೆ ಗೊತ್ತಿದೆ, ಬೇಸಿಗೆ ಕಾಲದಲ್ಲಿ ನಾವು ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ತೊಡ್ತೀವಿ. ಹಾಗಾದರೆ ಚಳಿಗಾಲದಲ್ಲಿ ವೆರಿ ಗುಡ್, ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡ್ತೀವಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಹೀಗೆ? ಬೇಸಿಗೆ ಕಾಲದಲ್ಲಿ ಒಂದು ರೀತಿಯ ಬಣ್ಣದ ಬಟ್ಟೆಗಳನ್ನು ಹಾಕ್ತೀವಿ, ಚಳಿಗಾಲದಲ್ಲಿ ಒಂದು ರೀತಿಯ ಬಣ್ಣದ ಬಟ್ಟೆಗಳನ್ನು ಹಾಕ್ತೀವಿ ಅಲ್ವಾ? ಇದನ್ನು ನಾವು ಒಂದು ಪ್ರಯೋಗ ಮಾಡೋದ್ರ ಮೂಲಕ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮೇಲ್ಮೈಗಳಿಗೆ ಕಪ್ಪು ಬಣ್ಣ ಹಾಗೂ ಬಿಳಿಯ ಬಣ್ಣವನ್ನು ಬಳಿದಿರುವ ನೀರಿರುವ 2 ಪಾತ್ರೆಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಈ 2 ಪಾತ್ರೆಗಳಲ್ಲಿರುವ ನೀರಿನ ತಾಪವನ್ನು ಅಳತೆ ಮಾಡೋಣ. ಈ ಕಪ್ಪು ಬಣ್ಣದ ಪಾತ್ರೆಯ ನೀರಿನ ತಾಪ ಸರಿಯಾಗಿ 17 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಬಿಳಿ ಬಣ್ಣದ ಪಾತ್ರೆ ನೀರಿನ ತಾಪ ಸರಿಯಾಗಿ 17 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈ 2 ಪಾತ್ರೆಗಳಲ್ಲಿನ ನೀರಿನ ತಾಪ 17 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಒಂದೇ ಸಮನಾಗಿದೆ. ಈಗ ಈ 2 ಪಾತ್ರೆಯ ನೀರನ್ನು 1 ಗಂಟೆಗಳ ಕಾಲ ಬಿಸಿಲಿನಲ್ಲಿಡೋಣ. ಈಗ 2 ಪಾತ್ರೆಯ ನೀರನ್ನು ಬಿಸಿಲಿನಲ್ಲಿಟ್ಟಿದ್ದೇನೆ. 1 ಗಂಟೆಗಳ ಕಾಲ ಕಳೆದಿದೆ. ಈ ಮೊದಲು ಈ 2 ಪಾತ್ರೆಯ ನೀರಿನ ತಾಪ 17 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಬನ್ನಿ ಈಗ ಮತ್ತೊಮ್ಮೆ ಇವುಗಳ ತಾಪವನ್ನು ಅಳತೆ ಮಾಡಿಕೊಳ್ಳೋಣ. ಕಪ್ಪು ಪಾತ್ರೆಯ ನೀರಿನ ತಾಪ 33 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈಗ ಬಿಳಿ ಬಣ್ಣದ ಪಾತ್ರೆಯ ನೀರಿನ ತಾಪ 25 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಮಕ್ಕಳೇ, ಈ 2 ಪಾತ್ರೆಯಲ್ಲಿರುವ ನೀರಿನ ತಾಪದಲ್ಲಾಗಿರುವ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಿ. ಇಲ್ಲಿ ಬಿಳಿ ಪಾತ್ರೆಯಲ್ಲಿ ಈ ಮೊದಲು ನೀರಿನ ತಾಪ 17 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಈಗ ಇದು 25 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಅಂದರೆ 1 ಗಂಟೆಯಲ್ಲಿ 8 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪ ಏರಿಕೆಯಾಗಿದೆ. ಕಪ್ಪು ಬಣ್ಣದ ಪಾತ್ರೆಯಲ್ಲಿ ಈ ಮೊದಲು 17 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಈಗ ಈ ತಾಪ 33 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಅಂದರೆ ಸರಿಯಾಗಿ 16 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪ ಏರಿಕೆಯಾಗಿದೆ. ಬಿಳಿ ಬಣ್ಣದ ಪಾತ್ರೆಯ ನೀರಿಗಿಂತ ಕಪ್ಪು ಬಣ್ಣದ ಪಾತ್ರೆಯ ನೀರಿನ ತಾಪ ಹೆಚ್ಚಾಗಿ ಏರಿಕೆಯಾಗಿರುವುದು ಕಂಡುಬರುತ್ತಿದೆ. 2 ಪಾತ್ರೆಗಳಲ್ಲಿರುವ ನೀರಿನ
ತಾಪದ ಏರಿಕೆಗೆ ಕಾರಣ ಅವು ಸೂರ್ಯನ ಬಿಸಿಲಿನಲ್ಲಿರುವ ಉಷ್ಣವನ್ನು ಹೀರಿಕೊಂಡಿರುವುದು. ಮಕ್ಕಳೇ, ಈ ಪ್ರಯೋಗದಿಂದ ತಿಳಿ ಬಿಳಿ ಬಣ್ಣವನ್ನು ಮೇಲ್ಮೈಯಾಗಿ ಹೊಂದಿರುವ ವಸ್ತುಗಳಿಗಿಂತ ಕಪ್ಪು ಬಣ್ಣದಂತಹ ಗಾಢವಾದ ಬಣ್ಣಗಳನ್ನು ಹೊಂದಿರುವಂತಹ ವಸ್ತುಗಳು ತಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣವನ್ನು ಹೆಚ್ಚಾಗಿ ಹೀರಿಕೊಳ್ಳುತ್ತವೆ ಮತ್ತು ಅವುಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಎಂದು ತಿಳಿದು ಬರುತ್ತದೆ. ಇದೇ ನಾವು ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ಹಾಕುವುದರ ಹಿಂದೆ ಇರತಕ್ಕಂಥ ಒಂದು ಉದ್ದೇಶ. ನೋಡಿ, ನಾವು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಪ್ಪಗಿರ್ತಕ್ಕಂಥ ಬಟ್ಟೆಗಳನ್ನು ಅಥವಾ ಗಾಢವಾದ ಅಥವಾ ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ಹಾಕ್ತೀವಿ. ಯಾಕೆ ಅಂತಂದರೆ, ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ, ಈ ದಟ್ಟವಾದ ಬಣ್ಣದ ಬಟ್ಟೆಗಳು ಹೆಚ್ಚು ಉಷ್ಣವನ್ನು ಹೀರಿಕೊಳ್ತವೆ ಮತ್ತು ಅವುಗಳು ಹಿಡಿದಿಟ್ಕೊಳ್ತವೆ. ಇದರಿಂದ ಆ ಉಷ್ಣ ಆ ಬಟ್ಟೆಗಳಲ್ಲಿ ಹಾಗೆ ಉಳಿಯೋದ್ರಿಂದ ಅವು ನಮ್ಮ ದೇಹವನ್ನು ಬೆಚ್ಚಗಿಡ್ತವೆ. ಮತ್ತೊಂದು ಪ್ರಯೋಗ ಇದೆ. ಚಳಿಗಾಲದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಬೇಸಿಗೆ ಕಾಲದಲ್ಲಿ ನಾವು ಎಂತಹ ಬಟ್ಟೆಗಳನ್ನು ಹಾಕ್ತೀವಿ? ಅಲ್ಲಿ ದಟ್ಟವಾದ ಬಣ್ಣವಿರ್ತಕ್ಕಂಥ ಬಟ್ಟೆಗಳನ್ನು ಹಾಕಿದರೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಪ್ರಶ್ನೆ ಇದೆ ಅಲ್ವೇ? ಈಗ ಅದಕ್ಕೊಂದು ನಮ್ಮ ಹತ್ರ ಒಂದು ಪ್ರಯೋಗ ಇದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಈ ಪ್ರಯೋಗದಲ್ಲಿ ನಾವೇನು ತಿಳ್ಕೊಳ್ತೀವಿ? ಯಾವ ಬಟ್ಟೆಗಳು ಹೆಚ್ಚು ಉಷ್ಣವನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ಯಾವ ಬಟ್ಟೆಗಳು ಹೆಚ್ಚು ಉಷ್ಣವನ್ನು ಪ್ರತಿಫಲಿಸುತ್ತವೆ ಎಂಬುದನ್ನು ನಮ್ಗೆ ಆ ಪ್ರಯೋಗ ತಿಳಿಸ್ಕೊಡುತ್ತೆ. ಬನ್ನಿ ಆ ಪ್ರಯೋಗವನ್ನು ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಹಾಗೂ ಮೇಲ್ಮೈಗಳಿಗೆ ಕಪ್ಪು ಬಣ್ಣ ಮತ್ತು ಬಿಳಿ ಬಣ್ಣವನ್ನು ಬಳದಿರುವ 2 ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ಈ ಬಿಸಿ ನೀರಿನ ತಾಪ ಸರಿಯಾಗಿ 49 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ಬಿಸಿ ನೀರನ್ನು 2 ಪಾತ್ರೆಗಳಿಗೂ ಸಮನಾಗಿ ಹಾಕ್ತಿದ್ದೀನಿ. ಈಗ ಈ 2 ಪಾತ್ರೆಗಳನ್ನು 15 ನಿಮಿಷಗಳ ಕಾಲ ನೆರಳಿನಲ್ಲಿ ಇಡುತ್ತೇನೆ. ಈಗ 15 ನಿಮಿಷಗಳು ಕಳೆದಿದೆ. ಮತ್ತೊಮ್ಮೆ ಇವುಗಳ ತಾಪವನ್ನು ಅಳತೆ ಮಾಡಿಕೊಳ್ಳೋಣ. ನೀವಿಲ್ಲಿ ನೋಡ್ತಿದ್ರಿ, ಕಪ್ಪು ಮೇಲ್ಮೈಯನ್ನು ಹೊಂದಿರತಕ್ಕಂಥ ಪಾತ್ರೆಯಲ್ಲಿರುವ ನೀರಿನ ತಾಪ ಸರಿಯಾಗಿ ಈಗ 39 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಬಿಳಿ ಬಣ್ಣದ ಮೇಲ್ಮೈಯನ್ನು ಹೊಂದಿರುವ ಪಾತ್ರೆಯಲ್ಲಿರುವ ನೀರಿನ ತಾಪ ಸರಿಯಾಗಿ ಈಗ 29 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಮಕ್ಕಳೇ, 15 ನಿಮಿಷಗಳ ನಂತರ ಕಪ್ಪು ಪಾತ್ರೆಯಲ್ಲಿರುವ ನೀರಿನ ತಾಪ 39 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಅಂದರೆ ಇದು 10 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪವನ್ನು ಕಳೆದುಕೊಂಡಿದೆ. ಬಿಳಿ ಬಣ್ಣದ ಪಾತ್ರೆಯಲ್ಲಿರುವ ನೀರಿನ ತಾಪ ಈಗ 29 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಅಂದರೆ ಇದು 20 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪವನ್ನು ಕಡಿಮೆ ಮಾಡಿಕೊಂಡಿದೆ. ಮಕ್ಕಳೇ, ಇಲ್ಲಿ ಕಪ್ಪು ಬಣ್ಣದ ಪಾತ್ರೆಯಲ್ಲಿರುವ ನೀರಿಗಿಂತ ಬಿಳಿ ಬಣ್ಣದ ಪಾತ್ರೆಯಲ್ಲಿರುವ ನೀರು ಹೆಚ್ಚು ಉಷ್ಣವನ್ನು ಕಳೆದುಕೊಂಡಿದೆ ಎಂದು ನಮಗೆ ಸ್ಪಷ್ಟವಾಗಿದೆ. ಈ ಪ್ರಯೋಗದಿಂದ ಕಪ್ಪು ಬಣ್ಣದಂತಹ ಗಾಢವಾದ ಬಣ್ಣವನ್ನು ಮೇಲ್ಮೈಯಾಗಿ ಹೊಂದಿರುವ ವಸ್ತುಗಳಿಗಿಂತ ತಿಳಿ ಬಣ್ಣದ ಮೇಲ್ಮೈಯನ್ನು ಹೊಂದಿರುವಂತಹ ವಸ್ತುಗಳು ಬೇಗನೆ ಉಷ್ಣವನ್ನು ಕಳೆದುಕೊಳ್ಳುತ್ತವೆ. ಅವು ಉಷ್ಣವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಎಂದು ನಮಗೆ ತಿಳಿದು ಬರುತ್ತದೆ. ಈಗ ಅದೇ ರೀತಿ ಕೂಡ ನಾವು ಬೇಸಿಗೆ ಕಾಲದಲ್ಲಿ ಧರಿಸುವಂಥ ಬಿಳಿ ಬಣ್ಣದ ಬಟ್ಟೆಯನ್ನು ಕೊಟ್ಟಿದ್ದೇನೆ. ನೋಡಿ, ಯಾಕೆ ನಾವು ಬೇಸಿಗೆಯಲ್ಲಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಹಾಕ್ತೀವಿ? ಈಗಾಗಲೇ ನಾವು ಪ್ರಯೋಗದಲ್ಲಿ ನೋಡಿದ್ದೀವಿ. ಈ ತಿಳಿ ಬಿಳಿ ಬಣ್ಣವು ಯಾವಾಗಲೂ ಹೆಚ್ಚು ಉಷ್ಣವನ್ನು ಪ್ರತಿಫಲಿಸುತ್ತೆ, ತನ್ನ ಮೇಲೆ ಬೀಳ್ತಕ್ಕಂಥ ಉಷ್ಣವನ್ನು ಪ್ರತಿಫಲಿಸುತ್ತೆ. ಜೊತೆಗೆ ಒಂದು ವೇಳೆ ಉಷ್ಣ ಏನಾದರೂ ದೇಹದಲ್ಲಿ ಇತ್ತು ಅಂತಂದರೆ ಆ ಉಷ್ಣವನ್ನು ಬೇಗನೆ ಕಳೆದುಕೊಂಡುಬಿಡ್ತದೆ. ಹಾಗಾಗಿ ನಾವು ಯಾವಾಗಲೂ ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನೇ ನಾವು ಬೇಸಿಗೆ ಕಾಲದಲ್ಲಿ ಬಳಸ್ತೀವಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದೇ ರೀತಿಯ ಬಟ್ಟೆಗಳನ್ನು ಧರಿಸ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಮಕ್ಕಳೇ, ಈ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಯೋಗದ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಈಗ ನಾನು ನಿಮಗೊಂದು ಯೋಚನಾ ಕಾರ್ಯವನ್ನು ಕೊಡ್ತೀನಿ. ಅದು ಕೂಡ ಒಂದು ಚಟುವಟಿಕೆ. ಆ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ನಿಮಗೂ ಕೂಡ ಸಾಕಷ್ಟು ವಿಚಾರಗಳು ತಿಳಿದು ಬರುತ್ತೆ. ಏನಂತಂದರೆ, ಕಾಗದದ ಒಂದು ಹಾಳೆಯನ್ನು ತೆಗೆದುಕೊಳ್ಬೇಕು. ಅದು ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 64ರಲ್ಲಿದೆ. ಚಿತ್ರ 4.14ರಲ್ಲಿ ತೋರಿಸಿದಂತೆ ಒಂದು ಸುರುಳಿಯನ್ನು ಬರ್ಕೋಬೇಕು. ಆ ಗೆರೆಯ ಹಾದಿಯಲ್ಲೇ ಕಾಗದವನ್ನು ಕತ್ತರಿಸಿ ಚಿತ್ರದಲ್ಲಿರುವಂತೆ ಉರಿಯುವ ಮೇಣದ ಬತ್ತಿಯ ಮೇಲೆ ತೂಗು ಬಿಡಬೇಕು. ಏನಾಗುವುದೆಂದು ಗಮನಿಸಿ ಆ ವರದಿಯನ್ನು ನಿಮ್ಮ ಶಿಕ್ಷಕರಿಗೆ ಕೊಡಬೇಕು. ನೋಡಿದ್ರಲ್ಲ ಮಕ್ಕಳೇ, ಈ ಅವಧಿಯಲ್ಲಿ ಉಷ್ಣ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೈವಿಧ್ಯಮಯವಾದ ಪ್ರಯೋಗಗಳ ಮೂಲಕ ಉಷ್ಣ ವರ್ಗಾವಣೆ ವಿಧಗಳು ಇತ್ಯಾದಿ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇದುವರೆಗೂ ನಾನು ಮುನಿರಾಜು ಸಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐತ್ರಾಸ್ನಳ್ಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೇನೆ. ಮುಂದಿನ ಅವಧಿಯಲ್ಲಿ ಮುಂದಿನ ಹೊಸ ಘಟಕದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಂದನೆಗಳು.